ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ನಾನು ಪೂಜಾ. ಇವತ್ತು ಪ್ರಚಲಿತ ಘಟನೆಗಳ ಮುಂದುವರೆದ ಭಾಗನ ನೋಡ್ತಾ ಹೋಗೋಣ. ಹಾಗಾದ್ರೆ ನಾವು ಇವಾಗ ನೇರವಾಗಿ ಫಸ್ಟ್ ಕಾನ್ಸೆಪ್ಟಿಗೆ ಬರೋಣ. ಪದ್ಮಭೂಷಣ ಪ್ರಶಸ್ತಿ. ಭಾರತ ರತ್ನ, ಪದ್ಮ ವಿಭೂಷಣ ಪ್ರಶಸ್ತಿಗಳ ನಂತರ ಬರೋದು ಪದ್ಮಭೂಷಣ ಪ್ರಶಸ್ತಿ. ಇದು ದೇಶದ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರುತ್ತೆ. 2025ನೇ ಸಾಲಿನಲ್ಲಿ 19 ಮಂದಿ ಸಾಧಕರನ್ನು ಪದ್ಮಭೂಷಣ ಪ್ರಶಸ್ತಿಗೆ ಆಯ್ಕೆ ಮಾಡಿರ್ತಾರೆ. ಅದರಲ್ಲಿ ಕನ್ನಡದ ಹಿರಿಯ ನಟ ಅನಂತ್ ನಾಗ್ ಮತ್ತೆ ಪ್ರಸಾರ ಭಾರತಿ ಮಾಜಿ ಅಧ್ಯಕ್ಷರಾದ ಕನ್ನಡಿಗ ಸೂರ್ಯಪ್ರಕಾಶ್ ಅವರು ಕೂಡ ಆಯ್ಕೆಯಾಗಿರ್ತಾರೆ. ನಾವಿವಾಗ ಸಣ್ಣದಾಗಿ ಅನಂತ್ ನಾಗ್ ಬಗ್ಗೆ ನೋಡೋಣ. 1973ರಲ್ಲಿ ಸಂಕಲ್ಪ ಚಿತ್ರದ ಮೂಲಕ ಇವರು ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಮಾಡ್ತಾರೆ. 52 ವರ್ಷಗಳ ಕಾಲ ಇವರು ಚಿತ್ರ ಜೀವನದಲ್ಲಿ ನಟನೆಯನ್ನ ಮಾಡಿರ್ತಾರೆ. 280ಕ್ಕೂ ಹೆಚ್ಚು ಚಿತ್ರಗಳನ್ನು ಇವರು ನಟಿಸಿರ್ತಾರೆ. ಮಿಂಚಿನ ಓಟ, ಹೊಸ ನೀರು, ಅವಸ್ಥೆ, ಗಂಗವ್ವ ಚಿತ್ರಗಳ ಅಭಿನಯಕ್ಕೆ ಇವರಿಗೆ ಅತ್ಯುತ್ತಮ ನಟರಾಜ್ಯ ಪ್ರಶಸ್ತಿ ಕೂಡ ಇವರಿಗೆ ಬಂದಿರುತ್ತೆ. ಇನ್ನೊಬ್ರು ಸೂರ್ಯಪ್ರಕಾಶ್, ಇವರು ಪತ್ರಿಕೋದ್ಯಮಿ ಆಗಿರ್ತಾರೆ. ಪ್ರಸಾರ ಭಾರತೀಯ ಮಾಜಿ ಅಧ್ಯಕ್ಷ ಅರಕಲಕೋಡು ಸೂರ್ಯಪ್ರಕಾಶ್ ಅವರು ರಾಷ್ಟ್ರದ ಪ್ರಚಲಿತ ವಿದ್ಯಮಾನಗಳನ್ನು ಕುರಿತು ಆಳವಾದ ಚಿಂತನೆಯನ್ನು ಹೊಂದಿರ್ತಾರೆ. ರಾಷ್ಟ್ರದ ಪ್ರಮುಖ ಸುದ್ದಿ ಸಂಸ್ಥೆಗಳ ಮುಂಚೂಣಿಯ ಹುದ್ದೆಗಳಲ್ಲಿ ಇವರು ಕಾರ್ಯವನ್ನ ನಿರ್ವಹಿಸಿರ್ತಾರೆ. ಇನ್ನೊಬ್ರು PR ಶ್ರೀಜೇಶ್, ಇವರು 36 ವರ್ಷದವರಾಗಿರ್ತಾರೆ. 2 ಬಾರಿ ಒಲಿಂಪಿಕ್ ನಲ್ಲಿ ಕಂಚಿನ ಪದಕವನ್ನ ಪಡೆದಿರ್ತಾರೆ. 2020ರ ಟೋಕಿಯೋದಲ್ಲಿ ಮತ್ತೆ 2024ರ ಪ್ಯಾರಿಸ್ ಒಲಿಂಪಿಕ್ ನಲ್ಲಿ ಇವರು ಪದಕವನ್ನ ಪಡೆದಿರ್ತಾರೆ. 2020, 22, 24ರಲ್ಲಿ ವಿಶ್ವಶ್ರೇಷ್ಠ ಗೋಲ್ ಕೀಪರ್ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿರುತ್ತೆ. 2021ರಲ್ಲಿ KL ರತ್ನ ಪ್ರಶಸ್ತಿಗೆ ಕೂಡ ಇವರು ಭಾಜನರಾಗಿರ್ತಾರೆ. ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಪದ್ಮಶ್ರೀ ಪ್ರಶಸ್ತಿ. ಪದ್ಮಶ್ರೀ ಪ್ರಶಸ್ತಿ ಬಗ್ಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಅದರಲ್ಲಿ 6 ಮಂದಿ ಕನ್ನಡಿಗರಿದ್ರು. ಆ 6 ಮಂದಿಗಳ ಬಗ್ಗೆ ನಾವು ತಿಳ್ಕೊತಾ ಹೋಗಿದ್ವಿ. ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ನೋಡೋಣ. ಭಾರತ ರತ್ನ, ಪದ್ಮ ವಿಭೂಷಣ, ಪದ್ಮಭೂಷಣ ನಂತರ ಬರೋದು ದೇಶದ 4ನೇ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿ. ಇದಕ್ಕೆ 113 ಮಂದಿಯನ್ನ ಆಯ್ಕೆ ಮಾಡಿರ್ತಾರೆ. ಇದರಲ್ಲಿ 23 ಜನ ಮಹಿಳೆಯರು, 10 ಜನ ವಿದೇಶಿಗರು, 13 ಜನ ಮರಣೋತ್ತರವಾಗಿ ನೀಡಲಾಗಿದೆ. ಅಂದ್ರೆ ಸತ್ತವರಿಗೆ ಕೊಟ್ಟಿರ್ತಾರೆ 13 ಜನಕ್ಕೆ. ಈ ಪದ್ಮಶ್ರೀ ಪ್ರಶಸ್ತಿಗೆ 6 ಮಂದಿ ಕನ್ನಡಿಗರು ಕೂಡ ಆಯ್ಕೆ ಆಗಿರ್ತಾರೆ. ಪದ್ಮಶ್ರೀ ಪ್ರಶಸ್ತಿ ಪಡೆದ ವಿದೇಶಿ ಸಾಧಕಿ ಶೈಖಾ ಎಜಿ ಅಲ್ ಸಬಾ, ಇವರು ಯೋಗ ತರಬೇತಿ ನೀಡುವಲ್ಲಿ ಕುವೈತ್ನ ಅತ್ಯಂತ ಮಹತ್ವದ ಸಾಧನೆಗೈದಿರುವವರಾಗಿರ್ತಾರೆ. ಅವರಿಗೆ ಕೇಂದ್ರ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ಲಭಿಸಿರುತ್ತೆ. ಇವರು ಕುವೈತ್ನಲ್ಲಿ ಮೊದಲ ಬಾರಿಗೆ ಯೋಗ ಸ್ಟುಡಿಯೋ ಸ್ಥಾಪಿಸಲು ಪರವಾನಗಿ ಪಡೆದ ಯೋಗ ತರಬೇತಿದಾರರಾಗಿರ್ತಾರೆ. ಪರವಾನಗಿ ಅಂತ ಅಂದ್ರೆ ಅಧಿಕಾರ ಪತ್ರ, ಲೈಸೆನ್ಸ್ ಅಂತ ಹೇಳ್ಬೋದು. ಇವರು ಮೊದಲನೇ ಬಾರಿ ಪಡೆದವರಾಗಿರ್ತಾರೆ. ಗಲ್ಫ್ ಪ್ರದೇಶದಲ್ಲಿ ಯೋಗದ ಪ್ರಚಾರ, ತರಬೇತಿ, ಜಾಗೃತಿ ಮೂಡಿಸಿದ ಕೀರ್ತಿ ಕೂಡ ಇವರಿಗಿರುತ್ತೆ. ಇವರು 14 ವರ್ಷದ ಒಳಗಿನ ಮಕ್ಕಳಿಗೆ ಯೋಗ ತರಬೇತಿ ನೀಡಲು ಶೈಮ್ಸ್ ಯೂತ್ ಯೋಗ ಎಂಬ ಸಂಸ್ಥೆಯನ್ನ ಕೂಡ ಇವರು ಸ್ಥಾಪಿಸಿರ್ತಾರೆ. ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಇಸ್ರೋದ ಐತಿಹಾಸಿಕ 100ನೇ ಉಡಾವಣೆ. ನಾವಿಕ್ ಸ್ವದೇಶಿ GPS ಯೋಜನೆ ಭಾಗವಾಗಿ NVS-2 ಉಪಗ್ರಹ 2025ರ ಜನವರಿ 29ರಂದು ಭಾರತ ಸಂಶೋಧನೆಗೆ ಸಂಬಂಧಿಸಿದಂತೆ ಮಹತ್ವದ ದಿನವಾಗಿ ಇಸ್ರೋ ಸಂಸ್ಥೆಯು ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿ ಇರುವ ಸತೀಶ್ ಧವನ್ ಉಪಗ್ರಹ ಉಡಾವಣೆ ಕೇಂದ್ರದಿಂದ NVS-2 ಉಪಗ್ರಹವನ್ನು GSLV-F-15 ರಾಕೆಟ್ ಮೂಲಕ ಯಶಸ್ವಿಯಾಗಿ ಉಡಾವಣೆ ಮಾಡಿರುತ್ತೆ. ಇದು ಇಸ್ರೋ ಸಂಸ್ಥೆಯ 100ನೇ ಉಡಾವಣೆ ಆಗಿರುತ್ತೆ. ಈ ಉಡಾವಣೆಯ ವಿಶೇಷತೆಗಳು ಏನು ಅಂತ ನಾವು ನೋಡೋದಾದ್ರೆ, ಇಸ್ರೋ ಸಂಸ್ಥೆ ಇದುವರೆಗೂ ಉಡಾವಣೆ ಮಾಡಿರುವ ಎಲ್ಲ 100 ಉಡಾವಣೆಗಳನ್ನು ಕೂಡ ಆಂಧ್ರ ಪ್ರದೇಶದ ಶ್ರೀಹರಿಕೋಟದ ಸತೀಶ್ ಧವನ್ ಕೇಂದ್ರದಿಂದನೇ ಕೈಗೊಂಡಿರುತ್ತೆ. ಇಸ್ರೋದ ಮುಖ್ಯಸ್ಥರಾಗಿ ವಿ ನಾರಾಯಣ್ ಅವರು ಅಧಿಕಾರ ವಹಿಸಿಕೊಂಡ ನಂತರದ ಮೊದಲ ಉಡಾವಣೆ ಇದಾಗಿರುತ್ತೆ. GSLV-ಯ 17ನೇ ಉಡಾವಣೆ ಕೂಡ ಇದು ಆಗಿರುತ್ತೆ. NVS ಉಪಗ್ರಹವನ್ನ ಅಭಿವೃದ್ಧಿ ಪಡಿಸಿದವರು ಯಾರು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಬೆಂಗಳೂರು ಮೂಲದ UR ರಾವ್ ಉಪಗ್ರಹ ಕೇಂದ್ರದಿಂದ NVS-2 ಉಪಗ್ರಹ ಅಭಿವೃದ್ಧಿಗೊಂಡಿರುತ್ತೆ. ಇನ್ನು 2250 kg ತೂಕವನ್ನು ಹೊಂದಿರುತ್ತೆ. NVS ಉಪಗ್ರಹದ ಉಪಯೋಗಗಳು ಯಾವುದು ಅಂತ ನಾವು ನೋಡೋದಾದ್ರೆ, ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ನಿಖರ ಮಾಹಿತಿಯನ್ನು ಒದಗಿಸುತ್ತೆ. ಮೊಬೈಲ್ ಸಾಧನಗಳಲ್ಲಿ ಲೊಕೇಶನ್ ಆಧಾರಿತ ಸೇವೆಗಳಿಗೆ ಸಹಕಾರಿಯಾಗಿರುತ್ತೆ. ಉಪಗ್ರಹಗಳು ಯಾವ ಪಕ್ಷದಲ್ಲಿ ಪರಿಭ್ರಮಿಸುತ್ತದೆ ಎಂಬುದನ್ನ ಮಾಹಿತಿಯನ್ನು ಕೂಡ ರವಾನೆ ಮಾಡುತ್ತೆ. ಇಂಟರ್ನೆಟ್ ಆಫ್ ಥಿಂಗ್ಸ್ ಆಧಾರಿತ ಸೇವೆಗಳಿಗೆ ಅಗತ್ಯ ಸೌಲಭ್ಯವನ್ನು ಒದಗಿಸುತ್ತೆ. ಭೂಮಿ, ವಾಯು ಮತ್ತು ಕಡಲಯಾನಕ್ಕೆ ಸಂಬಂಧಿಸಿದ ಮಾಹಿತಿಯನ್ನ ಮತ್ತೆ ಅವುಗಳ ಸಂಚಾರಕ್ಕೆ ಕೂಡ ಇದು ಸಹಕಾರಿಯಾಗ್ತಾ ಇದೆ. ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರಾಗಿ ನಿವೃತ್ತ IPS ಅಧಿಕಾರಿ AM ಪ್ರಸಾದ್ ನೇಮಕ. ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರಾಗಿ ನಿವೃತ್ತ IPS ಅಧಿಕಾರಿ AM ಪ್ರಸಾದ್ ಅವರನ್ನ ನೇಮಕ ಮಾಡಲಾಗಿರುತ್ತೆ. ಇದೇ ವೇಳೆ ಖಾಲಿ ಇದ್ದ 7 ರಾಜ್ಯ ಮಾಹಿತಿ ಆಯುಕ್ತರ ಹುದ್ದೆಗೆ ನೇಮಕ ಮಾಡಿ ರಾಜ್ಯಪಾಲರ ಅಂಕಿತದೊಂದಿಗೆ ಸರ್ಕಾರಿ ಅಧಿಸೂಚನೆಯನ್ನ ಹೊರಡಿಸಲಾಗಿರುತ್ತೆ.
ರಾಜ್ಯ ಮಾಹಿತಿ ಹಕ್ಕು ಆಯೋಗದ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋದಾದ್ರೆ ನಾವು 2005ರ ಮಾಹಿತಿ ಹಕ್ಕು ಕಾಯ್ದೆಯ ಅನ್ವಯ ರಾಜ್ಯಗಳು ಸ್ವತಂತ್ರ ಮತ್ತು ಸ್ವಾಯತ್ತ ಸಂಸ್ಥೆಯಾದ ರಾಜ್ಯ ಮಾಹಿತಿ ಆಯೋಗವನ್ನು ಸ್ಥಾಪಿಸಲು ಅವಕಾಶ ಕಲ್ಪಿಸಿರುತ್ತೆ. ಕರ್ನಾಟಕ ರಾಜ್ಯ ಸರ್ಕಾರವು 2016 ಮಾರ್ಚ್ 2ರಂದು ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗವನ್ನು ಸ್ಥಾಪಿಸಿರುತ್ತೆ. ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿರುತ್ತೆ. ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ಆಯೋಗದ ಧ್ಯೇಯವಾಕ್ಯ ಯಾವ್ದಾಗಿರುತ್ತೆ ಅಂದ್ರೆ ಮಾಹಿತಿ ಜನರ ಹಕ್ಕು. ಇದು ಅವರ ಒಂದು ಧ್ಯೇಯವಾಕ್ಯ ಕೂಡ ಆಗಿರುತ್ತೆ. ಮಾಹಿತಿ ಆಯುಕ್ತರ ನೇಮಕದ ಬಗ್ಗೆ ನಾವು ನೋಡೋದಾದ್ರೆ ಖಾಲಿ ಇದ್ದ ರಾಜ್ಯ ಮಾಹಿತಿ ಆಯುಕ್ತರ ಹುದ್ದೆಗೆ ರಮಣ್, ಡಾಕ್ಟರ್ ಹರೀಶ್ ಕುಮಾರ್, ನಾರಾಯಣ್ ಜಿ ಚೆನ್ನಾಲ್, ನಿವೃತ್ತ IPS ಅಧಿಕಾರಿ BR ಮಮತಾ ಮತ್ತೆ ಹಿರಿಯ ಪತ್ರಕರ್ತ ರುದ್ರಣ್ಣ ಹರ್ತಿಕೋಟೆ, S ರಾಜಶೇಖರ್ ಅವರನ್ನ ಕೂಡ ನೇಮಕ ಮಾಡಿರ್ತಾರೆ. ಆಯ್ಕೆ ಸಮಿತಿ ಬಗ್ಗೆ ನೋಡೋಣ. ಮಾಹಿತಿ ಹಕ್ಕು ಆಯೋಗದ ಮುಖ್ಯ ಆಯುಕ್ತರು ಮತ್ತು ಆಯುಕ್ತರುಗಳನ್ನು ಆಯ್ಕೆ ಮಾಡಿ ರಾಜ್ಯಪಾಲರಿಗೆ ಶಿಫಾರಸು ಮಾಡಲು ಮುಖ್ಯಮಂತ್ರಿಗಳ ನೇತೃತ್ವದ ಆಯ್ಕೆ ಸಮಿತಿಯನ್ನ ರಚಿಸಲಾಗುತ್ತೆ. ಈ ಸಮಿತಿಯಲ್ಲಿ ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿದ್ದು ವಿಧಾನಸಭೆಯ ವಿರೋಧ ಪಕ್ಷ ನಾಯಕ ಮತ್ತು ಮುಖ್ಯಮಂತ್ರಿಗಳಿಂದ ನಾಮನಿರ್ದೇಶನಗೊಂಡ ಕ್ಯಾಬಿನೆಟ್ ಸಚಿವ ಸದಸ್ಯರಾಗಿರ್ತಾರೆ. ಈ ಸಮಿತಿಯು ಆಯ್ಕೆ ಮಾಡಿ ತನ್ನ ಶಿಫಾರಸು ರಾಜ್ಯಪಾಲರಿಗೆ ಸಲ್ಲಿಸುತ್ತಾರೆ. ಮಾಹಿತಿ ಹಕ್ಕು ಆಯೋಗದ ಕಾರ್ಯಗಳು ಯಾವುದು ಅಂತ ನಾವು ನೋಡೋದಾದ್ರೆ ಮಾಹಿತಿ ಹಕ್ಕು ಕಾಯ್ದೆ 2005ಕ್ಕೆ ಸಂಬಂಧಿಸಿದಂತೆ ತನಿಖೆಗೆ ಆದೇಶಿಸಬಹುದು. ಯಾವ ವ್ಯಕ್ತಿಯಿಂದ ಸ್ವೀಕರಿಸಿದ ಯಾವುದೇ ದೂರನ್ನು ವಿಚಾರಣೆ ನಡೆಸುವುದು ಇದರ ಕರ್ತವ್ಯವಾಗಿರುತ್ತೆ. ಸಾರ್ವಜನಿಕ ಪ್ರಾಧಿಕಾರದ ಸಾಧನೆಯಲ್ಲಿರುವ ಯಾವುದೇ ದಾಖಲೆಗಳನ್ನು ತರಿಸಿಕೊಳ್ಳಬಹುದು ಮತ್ತೆ ಪರಿಶೀಲಿಸಬಹುದಾಗಿರುತ್ತೆ. ಈ ಆಯೋಗವು ವಿಚಾರಣೆಯ ಸಮಯದಲ್ಲಿ ಸಿವಿಲ್ ನ್ಯಾಯಾಲಯದ ಅಧಿಕಾರವನ್ನು ಕೂಡ ಹೊಂದಿರುತ್ತೆ. ಆಡಳಿತದ ಪಾರದರ್ಶಕತೆ ತರುವ ಉದ್ದೇಶದಿಂದ ಭಾರತದ ಸಂಸತ್ತಿನಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯನ್ನ 2005ರಲ್ಲಿ ಅಂಗೀಕರಿಸಲಾಗುತ್ತೆ. 25 ಅಕ್ಟೋಬರ್ 12ರಂದು ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬರುತ್ತೆ. ಪ್ರತಿ ವರ್ಷವೂ ಕೂಡ ಅಕ್ಟೋಬರ್ 12ರನ್ನ ಮಾಹಿತಿ ಹಕ್ಕು ದಿನವನ್ನಾಗಿ ಕೂಡ ಆಚರಣೆ ಮಾಡ್ತಾ ಬರ್ತಾರೆ. ಮಾಹಿತಿ ಹಕ್ಕನ್ನ ಸಂವಿಧಾನದ ಮೂಲಭೂತ ಹಕ್ಕು ಅಂತ ಸೇರಿಸಿಲ್ಲವಾದ್ರೂ ಕೂಡ ಸಂವಿಧಾನದ 19(1)(a) ಅಡಿ ಅಭಿವೃದ್ಧಿ ಮತ್ತು ವಾಕ್ ಸ್ವಾತಂತ್ರ್ಯದ ಮೂಲಭೂತ ಹಕ್ಕನ್ನ 21 ವಿಧಿ ಅಡಿ ಜೀವಿಸುವ ಹಕ್ಕು ಮತ್ತೆ ವೈಯಕ್ತಿಕ ಸ್ವಾತಂತ್ರ್ಯವನ್ನ ರಚಿಸುತ್ತೆ. ಈಗ ನೆಕ್ಸ್ಟ್ ನೋಡೋಣ. ಅತ್ಯಾಧುನಿಕ ಇಂಗಾಲದ ಡೈಆಕ್ಸೈಡ್ ಬ್ಯಾಟರಿ ಬಿಡುಗಡೆ. ವಿಜಯಪುರ ಜಿಲ್ಲೆಯ ಕೂಡ್ಗಿ ಥರ್ಮಲ್ ವಿದ್ಯುತ್ ಸ್ಥಾವರ. ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಕೂಡ್ಗಿಯಲ್ಲಿರುವ ಸರ್ಕಾರಿ ಸ್ವಾಮ್ಯದ ರಾಷ್ಟ್ರೀಯ ಉಷ್ಣ ವಿದ್ಯುತ್ ನಿಗಮವು ಅತ್ಯಾಧುನಿಕ ಇಂಗಾಲದ ಡೈಆಕ್ಸೈಡ್ ಬ್ಯಾಟರಿಗಳನ್ನ ಬಿಡುಗಡೆ ಮಾಡಿರುತ್ತೆ. ಇದನ್ನ ಅಭಿವೃದ್ಧಿ ಪಡಿಸಿದವರು ಯಾರಂತ ನೋಡೋದಾದ್ರೆ NTPCಯ ಎನರ್ಜಿ ಟೆಕ್ನಾಲಜಿ ರಿಸಲ್ಟ್ ಅಲೈನ್ಸಿನಿಂದ ಇದನ್ನ ಅಭಿವೃದ್ಧಿ ಪಡಿಸಲಾಗಿರುತ್ತೆ. ತ್ರಿವೇಣಿ ಲಿಮಿಟೆಡ್ ಮತ್ತೆ ಇಟಲಿ ಎನರ್ಜಿ ಡೋಮ್ ಸಹಯೋಗದ ಅಡಿ ಕಾರ್ಯಕರ್ತರನ್ನಗೊಳಿಸಿರ್ತಾರೆ. ಈ ಬ್ಯಾಟರಿಯ ಸಾಮರ್ಥ್ಯ ಏನು ಅಂತ ನಾವು ನೋಡೋದಾದ್ರೆ ಪ್ರತಿ ಗಂಟೆಗೆ 160 ಮೆಗಾವಾಟ್ ಸಾಮರ್ಥ್ಯವನ್ನ ಹೊಂದಿರುತ್ತೆ. ಈ ಬ್ಯಾಟರಿಯನ್ನ ಕೂಡ್ಗಿಯಲ್ಲಿ ಸ್ಥಾಪಿಸಲಾಗಿರುತ್ತೆ. ಇಂಧನ ವಲಯದ ವೈವಿಧ್ಯತೆಗೆ ಸಹಕಾರಿ ಕೂಡ ಆಗಿರುತ್ತೆ. ಜೊತೆಗೆ ಕಂಪನಿಯು ನವೀಕರಿಸಬಹುದಾದ ಇಂಧನ ಉತ್ಪಾದನೆಗೆ ನೆರವಾಗಿರುತ್ತೆ. ಕೂಡ್ಗಿ ಸ್ಥಾವರದಲ್ಲಿ ಇಂಗಾಲದ ಡೈಆಕ್ಸೈಡ್ ಶಕ್ತಿ ತಂತ್ರಜ್ಞಾನವನ್ನ ಅನುಷ್ಠಾನಗೊಳಿಸ್ತಿರೋದು ಇದೊಂದು ಹೆಗ್ಗುರುತು ಕೂಡ ಆಗಿರುತ್ತೆ. ಮತ್ತೆ ಮೇಕ್ ಇನ್ ಇಂಡಿಯಾ ಮತ್ತೆ ಆತ್ಮನಿರ್ಭರ್ ಭಾರತ ನಿರ್ಮಾಣದ ಗುರಿ ಸಾಧನೆಯ ಪ್ರತೀಕ ಕೂಡ ಆಗಿರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಆಯುಷ್ಮಾನ್ ಯೋಜನೆ ಅಡಿ ಅಸ್ಥಿಮಜ್ಜೆ ಕಸಿ ಚಿಕಿತ್ಸೆ ಸೇರ್ಪಡೆ. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ ಮತ್ತೆ ಜೀವ ಸಾರ್ಥಕತೆ ಯೋಜನೆಗಳ ಅಡಿ ಅಸ್ಥಿಮಜ್ಜೆ ಕಸಿಯನ್ನ ಸೇರ್ಪಡೆಗೊಳಿಸ್ತಿರ್ತಾರೆ. BPL ಕುಟುಂಬ ಸದಸ್ಯರಿಗೆ ಉಚಿತ ಚಿಕಿತ್ಸೆ ಒದಗಿಸೋದು ಆರೋಗ್ಯ ಇಲಾಖೆಯ ಘೋಷಿಸಿದೆ. ಅಂದ್ರೆ ಉಚಿತ ಚಿಕಿತ್ಸೆ ಒದಗಿಸಬೇಕು ಅಂತ ಆರೋಗ್ಯ ಇಲಾಖೆ ಘೋಷಿಸಿದೆ. ಮೂಳೆ ಕ್ಯಾನ್ಸರ್, ತಲಸೇಮಿಯಾ, ಆಫ್ ಪ್ಲಾಸ್ಟಿಕ್, ರಕ್ತಹೀನತೆ ಮತ್ತೆ ಇತರ ರಕ್ತ ಸಂಬಂಧಿ ಅಸ್ವಸ್ಥಗಳಿಂದ ಬಳಲ್ತಿರೋ ರೋಗಿಗಳಿಗೆ ಮೂಳೆ ಮಜ್ಜೆ ಕಸಿ ಅಗತ್ಯವಿರುತ್ತೆ. ಪ್ರಸ್ತುತ ಈ ಚಿಕಿತ್ಸೆ ಖಾಸಗಿ ಆಸ್ಪತ್ರೆಗಳಲ್ಲಿ ನಾವು ತಗೋಬೇಕಂದ್ರೆ ಸುಮಾರು 20 ರಿಂದ 40 ಲಕ್ಷದವರೆಗೂ ಖರ್ಚಾಗುತ್ತೆ. ಮತ್ತೆ ಸಾರ್ವಜನಿಕ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲೂ ಕೂಡ ನಾವು ಪಡೆಯೋದಾದ್ರೆ ಸುಮಾರು 10 ರಿಂದ 12 ಲಕ್ಷ ಖರ್ಚಾಗ್ತಾ ಇದೆ. ಈ ಅಸ್ಥಿಮಜ್ಜೆ ಕಸಿ ಚಿಕಿತ್ಸೆಯನ್ನ ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ ಯೋಜನೆ ಅಡಿ ಸೇರ್ಪಡೆಗೊಳಿಸೋದ್ರಿಂದ ಉಚಿತವಾಗಿ ದೊರೀತಾ ಇದೆ. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ ಯೋಜನೆ ಅಡಿ ಅಸ್ಥಿಮಜ್ಜೆ ಜೊತೆಗೆ ಹೃದಯ, ಶ್ವಾಸಕೋಶ ಮತ್ತೆ ಅಂಗಾಂಗತಿಗಳನ್ನ ಸೇರ್ಪಡೆ ಮಾಡಲಾಗಿರುತ್ತೆ. ರಾಜ್ಯ ಸರ್ಕಾರದ ಈ ನಿರ್ಧಾರ ದುಬಾರಿ ಚಿಕಿತ್ಸೆ ವೆಚ್ಚ ಬೆಳೆಸಲು ಸಾಧ್ಯವಾಗದ ಬಡವರಿಗೆ ಇದು ಆಶಾಕಿರಣ ಆಗ್ತಾ ಇದೆ. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. 8ನೇ ವೇತನ ಆಯೋಗ ರಚನೆಗೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ. 2025 ಜನವರಿ 16ರಂದು ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟವು ಕೇಂದ್ರ ಸರ್ಕಾರ ಮತ್ತೆ ಪಿಂಚಣಿದಾರರ ಭತ್ಯೆಗಳನ್ನ ಪರಿಷ್ಕರಿಸಲು 8ನೇ ವೇತನ ಆಯೋಗವನ್ನು ರಚಿಸಲು ಅನುಮೋದನೆ ನೀಡುತ್ತೆ. 7ನೇ ವೇತನ ಆಯೋಗದ ಅವಧಿ ಪೂರ್ಣಗೊಳ್ಳುವ ಮೊದಲೇ ಕೇಂದ್ರ ಸರ್ಕಾರವು 8ನೇ ವೇತನ ಆಯೋಗವನ್ನು ಸ್ಥಾಪಿಸಲು ನಿರ್ಧಾರವನ್ನ ಕೈಗೊಂಡಿರುತ್ತೆ.
ದೆಹಲಿ ಸರ್ಕಾರದ ನೌಕರರ ವೇತನವೂ ಕೂಡ ಪರಿಷ್ಕರಣೆಯಾಗಲಿರುತ್ತೆ. ಆಯೋಗದ ಶಿಫಾರಸುಗಳು ಜಾರಿಗೆ ಬಂದ ನಂತರ ಕೇಂದ್ರ ಸರ್ಕಾರದ ಸುಮಾರು 50 ಲಕ್ಷ ಉದ್ಯೋಗಿಗಳು ಮತ್ತು 65 ಲಕ್ಷ ಪಿಂಚಣಿದಾರರು ಹಾಗೂ ದೆಹಲಿಯ ಕೇಂದ್ರ ಸರ್ಕಾರ ಸುಮಾರು 4 ಲಕ್ಷ ಹುದ್ದೆಗಳನ್ನು ಹೊಂದಿದ್ದು ಇವೆಲ್ಲರಿಗೂ ಕೂಡ ಪ್ರಯೋಜನವಾಗ್ತಾ ಇದೆ. 8ನೇ ವೇತನ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನ ಕೇಂದ್ರ ಸರ್ಕಾರ ಸದ್ಯದಲ್ಲೇ ನೇಮಕ ಮಾಡ್ತಾ ಇದೆ. ಸ್ವಾತಂತ್ರ್ಯ ನಂತರ ಕೇಂದ್ರ ಸರ್ಕಾರ ನೌಕರರ ವೇತನವನ್ನು ಪರಿಷ್ಕರಿಸಲು ಪ್ರತಿ 10 ವರ್ಷಗಳಿಗೊಮ್ಮೆ ವೇತನ ಆಯೋಗವನ್ನು ನೇಮಕ ಮಾಡ್ತಾರೆ. ಕೇಂದ್ರ ವಿತ್ತ ಸಚಿವಾಲಯದ ವೆಚ್ಚ ಇಲಾಖೆಯು ಎಕ್ಸ್ಪೆಂಡಿಚರ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ವೇತನ ಆಯೋಗವು ಕಾರ್ಯನಿರ್ವಹಿಸುತ್ತೆ. ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರನ್ನ ವೇತನ ಆಯೋಗದ ಅಧ್ಯಕ್ಷರನ್ನಾಗಿ ಕೂಡ ನೇಮಕ ಮಾಡ್ತಾರೆ. ಜನವರಿಯಲ್ಲಿ ಭಾರತದ ಮೊಟ್ಟ ಮೊದಲ ವೇತನ ಆಯೋಗವನ್ನ ಶ್ರೀನಿವಾಸ ವರದಾಚಾರ್ಯ ಅವರ ನೇತೃತ್ವದಲ್ಲಿ ನೇಮಕ ಮಾಡ್ತಾರೆ. ಈ ಆಯೋಗವು ತನ್ನ ವರದಿಯನ್ನ 1947ರ ಮೇಲಿನ ಭಾರತದ ಮಧ್ಯಂತರ ಸರ್ಕಾರಕ್ಕೆ ನೀಡ್ತಾರೆ. ಇದುವರೆಗೂ ಸ್ವಾತಂತ್ರ್ಯ ಭಾರತದಲ್ಲಿ 7 ವೇತನ ಆಯೋಗಗಳನ್ನ ರಚಿಸಿರ್ತಾರೆ. ನೆಕ್ಸ್ಟ್, ಪ್ರಸ್ತುತ ಜಾರಿಯಲ್ಲಿರುವ 7ನೇ ವೇತನ ಆಯೋಗ ನ್ಯಾಯಮೂರ್ತಿ ಅಶೋಕ್ ಕುಮಾರ್ ಮಧುರ್ ಅವರ ನೇತೃತ್ವದಲ್ಲಿ 7ನೇ ವೇತನ ಆಯೋಗವನ್ನು 2016ರಲ್ಲಿ ರಚಿಸಲಾಗುತ್ತೆ. ಆಯೋಗದ ಶಿಫಾರಸುಗಳನ್ನ 2016 ಜನವರಿ 1ರಿಂದ ಜಾರಿಗೊಳಿಸ್ತಾರೆ. 7ನೇ ವೇತನ ಆಯೋಗದ ಶಿಫಾರಸುಗಳು 2025ರ ಕೊನೆಯಲ್ಲಿ ಮುಕ್ತಾಯಗೊಳ್ಳೋದ್ರಿಂದ 8ನೇ ವೇತನ ಆಯೋಗವನ್ನ 2026ರ ಜನವರಿ 1ರಿಂದ ಜಾರಿಗೆ ತರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ 2025ರಲ್ಲಿ 8ನೇ ಆಯೋಗದ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಅಧಿಸೂಚನೆ ಕೂಡ ಹೊರಡಿಸಿರ್ತಾರೆ. 2025ರ ಏಪ್ರಿಲ್ 1ರಿಂದ ಏಕೀಕೃತ ಪಿಂಚಣಿ ಜಾರಿ. ರಾಷ್ಟ್ರೀಯ ಪಿಂಚಣಿ ಯೋಜನೆ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ NPS ಇರುವ ಕೇಂದ್ರ ಸರ್ಕಾರ ನೌಕರರಿಗೆ ಮೂಲ ವೇತನ 50ರಷ್ಟು ಪಿಂಚಣಿ ನೀಡುವ ಏಕೀಕೃತ ಪಿಂಚಣಿ ಯೋಜನೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ಗೆ ಕೇಂದ್ರ ಹಣಕಾಸು ಸಚಿವಾಲಯ ಅಧಿಸೂಚನೆಯನ್ನು ಪ್ರಕಟಿಸಿರುತ್ತೆ. 2024ರ ಆಗಸ್ಟ್ನಲ್ಲಿ ಕೇಂದ್ರ ಸಚಿವ ಸಂಪುಟ ಈ ಹೊಸ ಯೋಜನೆ ಜಾರಿಗೆ ಅನುಮೋದನೆಯನ್ನು ನೀಡಿರುತ್ತೆ. 2025ರ ಏಪ್ರಿಲ್ 1ರಿಂದ ಈ ಯೋಜನೆ ಅಧಿಕೃತವಾಗಿ ಕೂಡ ಜಾರಿಗೆ ಬರ್ತಾ ಇದೆ. ಈ ಅಧಿಸೂಚನೆಯಲ್ಲಿರುವ ಪ್ರಮುಖ ಅಂಶಗಳು ಯಾವುದು ಅಂತ ನಾವು ನೋಡೋದಾದ್ರೆ 2004ರ ಜನವರಿ 1ರಿಂದ ಕೆಲಸಕ್ಕೆ ಸೇರಿದ ಕೇಂದ್ರ ಸರ್ಕಾರದ ನೌಕರರಿಗೆ NPS ಜಾರಿಯಲ್ಲಿದೆ. ಇದರ ಅಡಿ ಒಟ್ಟು 23 ಲಕ್ಷ ನೌಕರರು ಕೂಡ ಇರ್ತಾರೆ. ಈ ನೌಕರರು UPS ಆಯ್ಕೆ ಕೂಡ ಮಾಡ್ಕೊಳ್ಬಹುದು ಅಥವಾ ಹಾಲಿ ಇರುವ NPS ನಲ್ಲೇ ಮುಂದುವರಿಯಬಹುದು ಅಂತ ಹೇಳ್ತಾ ಇದ್ದಾರೆ. ಉದ್ಯೋಗಿಯ ಸೇವೆಯಿಂದ ವಜಾಗೊಂಡ್ರೆ ಅಂದ್ರೆ ಉದ್ಯೋಗಿಯು ಈ ಸೇವೆಯಿಂದ ವಜಾಗೊಂಡ್ರೆ ಯೋಜನೆ ಅಡಿ ಸೌಲಭ್ಯ ಲಭಿಸಲ್ಲ ಅಂತ ಸರ್ಕಾರ ತಿಳಿಸಿರುತ್ತೆ. ಕನಿಷ್ಠ 25 ವರ್ಷದವರೆಗೆ ಸೇವೆ ಸಲ್ಲಿಸಿದವರಿಗೆ ನಿವೃತ್ತಿ ಹಿಂದಿನ 12 ತಿಂಗಳ ಸರಾಸರಿ ಮೂಲ ವೇತನದ ಕನಿಷ್ಠ ಪಿಂಚಣಿ ಸಿಗ್ತಾ ಬರುತ್ತೆ. ಕನಿಷ್ಠ 10 ವರ್ಷ ಸೇವೆ ಸಲ್ಲಿಸಿದ ಬಳಿಕ ನಿವೃತ್ತಿ ಹೊಂದುವ ನೌಕರರಿಗೆ ಮಾಸಿಕವಾಗಿ 10,000 ಪಿಂಚಣಿ ಸಿಗ್ತಾ ಇದೆ. ಪಿಂಚಣಿದಾರರು ನಿಧನರಾದರೆ ಅವರ ಸಂಗಾತಿಗೆ 60% ಪಿಂಚಣಿ ಸಿಗ್ತಾ ಇದೆ. ಈ 10,000ರಲ್ಲಿ 60% ಅವರ ಸಂಗಾತಿಗೆ ಸಿಗ್ತಾ ಬರುತ್ತೆ. ಹಾಗೆ ಇದ್ರೆ ಲಾಸ್ಟ್ ಕಾನ್ಸೆಪ್ಟ್ ನೋಡೋಣ ನಾವು 76ನೇ ಭಾರತದ ಗಣರಾಜ್ಯೋತ್ಸವದ ಆಚರಣೆ. ಇದ್ರ ಬಗ್ಗೆ ಎಲ್ಲರೂ ನೋಡಿರ್ತೀರಾ, ಟಿವಿಲೂ ತಿಳ್ಕೊಂಡಿರ್ತೀರಾ. ನಾನು ಲಾಸ್ಟ್ ಕ್ಲಾಸಲ್ಲೂ ಇದ್ರ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡಿದ್ವಿ. 2025ರ ಜನವರಿ 26ರಂದು ಭಾರತದ ದೇಶಾದ್ಯಂತ 76ನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾರೆ. ರಾಷ್ಟ್ರದ ರಾಜಧಾನಿ ನವದೆಹಲಿಯಲ್ಲಿ ಕರ್ತವ್ಯ ಪಥದಲ್ಲಿ ಭಾರತದ ಕಲೆ, ಸಂಸ್ಕೃತಿ, ವೈವಿಧ್ಯತೆ ಮತ್ತೆ ಮಿಲಿಟರಿ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡ್ತಾರೆ. ಪ್ರಧಾನಿ ಮೋದಿ ಅವರು ಭೂಸೇನೆ, ವಾಯುಪಡೆ ಮತ್ತೆ ನೌಕಾಪಡೆಯ ಮುಖ್ಯಸ್ಥರೊಂದಿಗೆ ದೆಹಲಿಯ ರಾಷ್ಟ್ರದ ಯುದ್ಧ ಸ್ಮಾರಕದಲ್ಲಿ ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸಿ ಕರ್ತವ್ಯ ಪಥಕ್ಕೆ ಆಗಮ ಮಾಡ್ತಾರೆ. ದ್ರೌಪದಿ ಮುರ್ಮು ಮತ್ತೆ ಗಣರಾಜ್ಯೋತ್ಸವದ ಅತಿಥಿ ಇಂಡೋನೇಷ್ಯಾದ ಅಧ್ಯಕ್ಷರೊಂದಿಗೆ ರಾಷ್ಟ್ರಪತಿ ಭವನದಿಂದ ಕರ್ತವ್ಯ ಪಥಕ್ಕೆ ಇವರು ಆಗಮಿಸ್ತಾರೆ. 76ನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳಾಗಿ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭಾವೋ ಸುಬಿಯಾಂಟೋಗೆ ಅವರು ಭಾಗವಹಿಸಿರ್ತಾರೆ. ನಾವು ಇವ್ರ ಬಗ್ಗೆನೇ ನಾವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊತಾ ಬಂದಿದ್ವಿ. ಇವರು ಭಾರತದ ಗಣರಾಜ್ಯೋತ್ಸವಕ್ಕೆ ಭಾಗವಹಿಸಿದ ಇಂಡೋನೇಷ್ಯಾದ 4ನೇ ಅಧ್ಯಕ್ಷರಾಗಿರ್ತಾರೆ. ಭಾರತದ ಮೊದಲ ಅಂದರೆ 1950ರ ಗಣರಾಜ್ಯೋತ್ಸವಕ್ಕೂ ಕೂಡ ಇಂಡೋನೇಷ್ಯಾದ ಅಧ್ಯಕ್ಷ ಸುಕಾರ್ನೋ ಅವರು ಭಾಗವಹಿಸಿರ್ತಾರೆ. ಹೀಗೆ ನಾವು ಪ್ರಚಲಿತ ಘಟನೆಗಳ ಹೆಚ್ಚು ಕ್ಲಾಸನ್ನು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಎಲ್ಲರೂ ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.